ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಆಲ್ರೆಡಿ 12:45 ಆಗ್ತಾ ಇದೆ ಟೈಮು. ನೋಡ್ತಾ ಇರ್ಬೋದು ನೀವು. ಅಂದರೆ ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೋಯ್ತು ನನಗೆ. ಇಷ್ಟೊತ್ತಾಗೋಯ್ತು ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ. ಇವಾಗ ನಾನು 12:45 ಆಗಿದೆ. ಇವಾಗ ನಾನು ಲಾಗ್ ಶುರು ಮಾಡಿರೋದು. ಬಟ್ಟೆ ಕೆಲಸಗಳಿದೆ, ಇನ್ನು ಬಟ್ಟೆ ಕೆಲಸಗಳೊಂದು ಹಾಕಿದೆ ಅಷ್ಟೇ. ಮನೆ ಕೆಲಸ ಎಲ್ಲ ಮುಗೀತು. ಬಟ್ಟೆ ಕೆಲಸಕ್ಕೆ ಕೂತ್ಕೋಬೇಕು. ಆಮೇಲೆ ಇನ್ನು ಊಟ ಆಗಿಲ್ಲ. ಊಟ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಹೊಲಿಯೋಕೆ ಕೂತ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಕೇಳ್ತಾಯಿದ್ರು ನನಗೆ, ಯಾಕೆ ಇಷ್ಟೊಂದು ದಿನ ತೊಗೊಂಡ್ರಿ ನೀವು WH ಕಂಪ್ಲೀಟ್ ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋಣ ಅಂತಂದು ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ ನೋಡೋವಂಥವ್ರು ಎಲ್ಲರೂ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ. ನಾನು ಯಾವ ಥರ WHನ ಕಂಪ್ಲೀಟ್ ಮಾಡಿಕೊಂಡೆ, ಯಾಕೆ ಇಷ್ಟೊಂದು ಟೈಮ್ ತೊಗೊಂಡೆ ಅಂತಂದು ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು. ಆಮೇಲೆ ಕೆಲವ್ರು ಕೇಳ್ತಾಯಿದ್ರು, ಯಾವ ಥರ ನೀವು ವಾಚ್-ಅವರ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ, ಯಾಕೆ ಇಷ್ಟು ಲೇಟಾಗಿ ಮಾಡ್ಕೊಂಡ್ರಿ, ಎಲ್ಲರೂ ಬೇಗ ಮಾಡ್ಕೋತಾ ಇದ್ದಾರಲ್ವಾ ಅಂತಂದು ಹೇಳ್ಬಿಟ್ಟು ಕೇಳಿದ್ರು. ಹೌದು, ಅದು ನನ್ನ ಮಿಸ್ಟೇಕೇನೆ. ಅದು ನಾನು ಮಾಡ್ಕೊಂಡಿರೋ ತಪ್ಪಿಗೇನೆ 1 ವರ್ಷ ತೊಗೋತು ನನಗೆ WH ಕಂಪ್ಲೀಟ್ ಆಗೋದಕ್ಕೆ. ನಾನು ಏನು ಮಿಸ್ಟೇಕ್ ಮಾಡಿದ್ನಲ್ಲ ಅದು ಕೆಲವರಿಗೆ, ಅಂದರೆ ಇವಾಗ ಹೊಸ್ದಾಗಿ ಬಂದಿರ್ತಾರಲ್ವ ಅವ್ರಿಗೂ ಗೊತ್ತಿರೋದಿಲ್ಲ. ಹೆಂಗೆ 4,000 ವಾಚ್-ಅವರ್ನ ಕಂಪ್ಲೀಟ್ ಮಾಡಲಿ ಅನ್ನೋ ಒಂದು ಇದರಲ್ಲೇ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಹೊಸ್ದಾಗಿ ಬಂದಿರೋರು ನಾವು ಮಾಡಿರೋ ಮಿಸ್ಟೇಕ್ನ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅಷ್ಟು ಪ್ಲೇ ಲಿಸ್ಟೇ ಮಾಡಿಲ್ಲ. ಎಷ್ಟು ಅಟ್ಲೀಸ್ಟ್ 1,500 ಆಗೋವರೆಗೂ, 1,500 2,000 ಆಗೋವರೆಗೂ ನಾನು ಪ್ಲೇ ಲಿಸ್ಟೇ ಮಾಡಿಲ್ಲ. ನಂದು 2,000 ಕಂಪ್ಲೀಟ್ ಆದಮೇಲೆ WH ಆವಾಗ ಪ್ಲೇ ಲಿಸ್ಟ್ ಮಾಡಿರೋದು ನಾನು. ಆವಾಗ ರನ್ ಮಾಡಿರೋದು ಪ್ಲೇ ಲಿಸ್ಟಲ್ಲಿ. ನಮ್ಮ ಯಜಮಾನ್ರ ಮೊಬೈಲ್, ನನ್ನ ಮಗನ ಮೊಬೈಲಿಂದ. ಅಲ್ಲಿವರೆಗೂ ಪ್ಲೇ ಲಿಸ್ಟ್ ಅಂದರೆ ಏನು, ಅದನ್ನ ಹೆಂಗೆ ಮಾಡಬೇಕು ಏನು ಗೊತ್ತಿರಲಿಲ್ಲ ನನಗೆ. ಆಮೇಲೆ ಇದು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಹುಡುಕಿ ಪ್ಲೇ ಲಿಸ್ಟ್ ಮಾಡಿ ಆಮೇಲೆ ಅದು ಕೂಡ ನನಗೆ ಮಿಸ್ಟೇಕ್ ಆಗೋಯ್ತು. ಪ್ಲೇ ಲಿಸ್ಟ್ ಮಾಡಿಬಿಡಿ ನೀವು ಸ್ಟಾರ್ಟಿಂಗೇನೆ. ನೀವು ಯಾವಾಗ ವಿಡಿಯೋಸ್ನ ಹಾಕೋಕ್ಕೆ ಶುರು ಮಾಡ್ತೀರಾ ಪ್ಲೇ ಲಿಸ್ಟ್ ಮಾಡೋದನ್ನು ಮರಿಬೇಡಿ. ಮನೇಲಿ ಯಾವುದಾದ್ರೂ, ಅಂದರೆ ನಿಮ್ಮ ಯಾವ ಮೊಬೈಲಲ್ಲಿ ನೀವು ಯಾವ ನಂಬರಿಂದ ನೀವು ಯೂಟ್ಯೂಬ್ನ ಶುರು ಮಾಡಿರ್ತೀರಾ ಅದರಿಂದ ನೀವು ಪ್ಲೇ ಲಿಸ್ಟ್ ಆನ್ ಮಾಡಿದ್ರೆ ನಿಮಗೆ WH ಬರೋದಿಲ್ಲ. ಬೇರೆ ಮೊಬೈಲಿಂದ ನೀವು ಆನ್ ಮಾಡ್ಕೋಬೋದು. ಅಂದರೆ ನಿಮ್ಮ ಯಜಮಾನ್ರದ್ದು ಮನೇಲಿ ಯಾರ್ದಾದ್ರೂ ಇರುತ್ತಲ್ವ ಮೊಬೈಲು, ಆ ಮೊಬೈಲಿಂದ ಪ್ಲೇ ಲಿಸ್ಟ್ ಆನ್ ಮಾಡಿ ಬಿಟ್ಬಿಡಿ ನೀವು. ಅದರಿಂದನೂ ತುಂಬ WH ಬರುತ್ತೆ. ಸೊ ನಿಮ್ಗೆ ಗೊತ್ತಿರೋರ್ಗೆ ಹೇಳ್ಕೊಬೋದು, WH ಬೇಕು ನನಗೆ ಈ ಥರ ಪ್ಲೇ ಲಿಸ್ಟ್ ಆನ್ ಮಾಡಿಬಿಡಿ ಅಂತಂದು ಹೇಳ್ಬಿಟ್ಟು ಫಸ್ಟ್ ಒಂದು ಪ್ಲೇ ಲಿಸ್ಟ್ನ ಮಾಡಿ. ಸೊ ನಿಮ್ಗೆ ಗೊತ್ತಿರೋರ್ಗೆ ಹೇಳಿ, ವೀಡಿಯೋಸ್ನ ಪ್ಲೇ ಮಾಡೋಕೆ ಹೇಳಿ. ನೀವು ವೀಡಿಯೋಸ್ಗೋಸ್ಕರ ಯಾವುದು ಪ್ಲೇ ಲಿಸ್ಟ್ ಮಾಡಿರ್ತೀರಲ್ವ ಅದನ್ನು, ಅಂದರೆ ಲೈವ್ದು ಪ್ಲೇ ಲಿಸ್ಟ್ ಹಾಕಿದ್ರೆ ಅದು ಕೂಡ ಬರುತ್ತೆ WH. ಬಟ್ ವೀಡಿಯೋಯಿಂದ ವ್ಯೂಸ್ ಬಂದರೆ ಒಳ್ಳೆಯದು ಅಂತ, ಅದಕ್ಕೋಸ್ಕರ ವೀಡಿಯೋ ವ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋದ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ನೀವು ಪ್ಲೇ ಲಿಸ್ಟ್ನ ಆನ್ ಮಾಡಿಬಿಟ್ಬಿಟ್ರೆ 1-2 ಮೊಬೈಲಿಂದ ಡೈಲಿ ನಿಮ್ಮದು WH ಕಂಪ್ಲೀಟ್ ಆಗೋವರೆಗೂ ಒಂದು 2 GB ಹಾಕ್ಕೊಂಡು ಡೈಲಿ ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ರು ಆಗುತ್ತೆ. ಯಾಕೆಂದರೆ ಒಂದೊಂದೇ ವಿಡಿಯೋ ಹುಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಎಲ್ರೂ. ಪ್ಲೇ ಲಿಸ್ಟ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ತಾನಾಗೆ ರನ್ ಆಗ್ತಾ ಇರುತ್ತೆ. ಹೋಗ್ಬೇಕು ಆವಾಗ ಪ್ಲೇ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. ಕೆಲವ್ರಿಗೆಲ್ಲ ಒಂದಾಗಿದ ತಕ್ಷಣ ಇನ್ನೊಂದು ಪ್ಲೇ ಮಾಡಬೇಕು ಅಂದರೆ ಅವ್ರಿಗೂ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರೋರ್ಗೆ ಈಸಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮದು ಪ್ಲೇ ಲಿಸ್ಟ್ ಆನ್ ಮಾಡಿಬಿಡೋಕೆ ಹೇಳಿ. ಅವ್ರು ಒಂದ್ಸಲ ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ರು ಅಂದರೆ ಅದ್ರ ಪಾಡಿಗೆ ತನ್ನಷ್ಟಕ್ಕೆ ನಾನು ನೋಡ್ತಾ ಇರುತ್ತೆ, WH ಬರುತ್ತೆ. ಇದು ಮೇಯ್ನ್ ಪಾಯಿಂಟು, ಪ್ಲೇ ಲಿಸ್ಟ್ ಮಾಡ್ಕೊಳ್ಳೋದು. ಅಂದರೆ ಯೂಟ್ಯೂಬು ಮಾಡಿದ ತಕ್ಷಣವೇ ನೀವು ಒಂದು 3 ತಿಂಗಳು ಕಷ್ಟಪಟ್ಬಿಡಿ. ಒಂದು 3 ತಿಂಗಳು ಕಷ್ಟಪಟ್ಬಿಟ್ರೆ ಆಮೇಲೆ ನೀವು ಈಸಿಯಾಗಿ ತೊಗೊಂಡು ಹೋಗ್ಬೋದು. ನೀವು ಸ್ಟಾರ್ಟಿಂಗೇನೆ ಇನ್ನೂ ಇದೆ ಟೈಮು, ಇವಾಗ ಶುರು ಮಾಡಿದ್ದೀನಿ, ಇನ್ನೂ ಬೇಜಾನ್ ಟೈಮ್ ಇದೆ, ಆವಾಗ ಮಾಡ್ಕೊಳ್ಳೋಣ ಬಿಡಿ ಅಂತಂದು ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ. ಜೊತೆಗೆ ನಿಮಗೆ ಫೇಸ್ ಲೈವ್ ಮಾಡೋಕ್ಕಾಗುತ್ತೆ ಅಂದರೆ ದಯವಿಟ್ಟು ಫೇಸ್ ಲೈವ್ ಮಾಡಿ, ವ್ಯಾಲ್ಯೂ ಇದೆ ಫೇಸ್ ಲೈವ್ಗೆ. ಬಟ್ ನಮ್ಮ ಮನೇಲಿ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಕೆಲವೊಂದಷ್ಟು
ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಫೇಸ್ ಲೈವ್ ಮಾಡೋಕ್ಕಾಗಲಿಲ್ಲ. ಇನ್ನು ಕೆಲವರಿಗೆ ಫೇಸ್ ಲೈವ್ ಮಾಡೋಕ್ಕಾಗುತ್ತೆ, ನನಗೆ ಪರ್ಮಿಷನ್ ಇದೆ ಅನ್ನೋಂಥವ್ರು ಮಾಡಿ. ಇನ್ನು ಕೆಲವರೆಲ್ಲ ಮಗು ಇರುತ್ತೆ, ಅವ್ರ ಮನೆಗಳಲ್ಲಿ ಪರ್ಮಿಷನ್ ಇರೋದಿಲ್ಲ, ಅಂಥವರೆಲ್ಲ ವಾಯ್ಸ್ ಲೈವ್ನ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಜೊತೆಗೆ 50ರಿಂದ 60 ಆಗಿದ ತಕ್ಷಣ ಲೈವ್ನ ಸ್ಟಾರ್ಟ್ ಮಾಡಿಬಿಡಿ. ನಾನೇನು ಮಾಡಿದ್ದು ಅಂದರೆ 600ವರೆಗೂ ನಾನು ಲೈವ್ ಶುರು ಮಾಡಿಲ್ಲ, ವಿಡಿಯೋ ಹಾಕ್ಕೊಂಡು ಹೋದೆ, ಡೈಲಿ ವಿಡಿಯೋ ಹಾಕೋದು, ಬಿಡು ಇದರಲ್ಲೇ ಆಗುತ್ತೆ ಅಂತ. ಆಮೇಲೆ ನೋಡಿದ್ರೆ WH ವಿಡಿಯೋಯಿಂದ ಬರೋಕ್ಕೆ ಕಮ್ಮಿ ಆಗೋಯ್ತು. ಆವಾಗ ನಾನು ಯೋಚನೆ ಮಾಡಿದ್ದು, WH ಬರ್ತಾ ಇಲ್ವಲ್ಲ, ಸರಿ ಲೈವ್ನ ಶುರು ಮಾಡೋಣ ಅಂತ. ಆವಾಗ ನನಗೆ 500ರಿಂದ 600 ಒಳಗಡೆ ಇತ್ತು ಸಬ್ಬು. ಆವಾಗ ನಾನು ಅಷ್ಟರಲ್ಲಿ ನಾನು ಲೈವ್ ಶುರು ಮಾಡಿದೆ. ಸ್ಟಾರ್ಟಿಂಗ್ ಹೆಂಗೆ ಮಾತಾಡಬೇಕು ಏನು ಏನು ಗೊತ್ತಿರಲಿಲ್ಲ ನನಗೆ, ಏನೋ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾಯಿದ್ದೆ ಅಷ್ಟೇ. ಸೊ ಮಾಡ್ತಾ ಮಾಡ್ತಾ ನನಗೂ ರೂಢಿ ಆಯಿತು. ಆಮೇಲೆ ಪಿಕಪ್ ಆಯಿತು ಸ್ವಲ್ಪ. ಅದಾದಮೇಲೆ ಏನಾಯಿತು, ಲೈವ್ಗಳಲ್ಲಿ ಬ್ಯಾಡ್ ಕಮೆಂಟ್ಸ್ ಬರೋಕ್ಕೆ ಜಾಸ್ತಿ ಶುರುವಾಯಿತು. ಏನೇನೋ ಕಚ್ಚಾಟಗಳು, ಯಾರ್ಯಾರೋ ಏನೋ ಅಂದ್ಬಿಡೋದು, ಈ ಥರ ಆಗೋಕ್ಕೆ ಶುರು ಮಾಡಿದ್ರಿಂದ ಸ್ಟಾಪ್ ಮಾಡಿಬಿಟ್ಟೆ ನಾನು. ಮತ್ತೆ ಸ್ಟಾಪ್ ಮಾಡಿಬಿಟ್ಟೆ ನಾನು ಲೈವ್ ಮಾಡೋದು, ಬೇಡವೇ ಬೇಡ ಇದ್ರ ಸಹವಾಸ. ಅದು ನಾನು ಮಾಡಿದ ದೊಡ್ಡ ಮಿಸ್ಟೇಕು. ಯಾರು ಏನಾರು ಅಂದ್ಕೊಳ್ಳಿ, ನನ್ನ ಪಾಡಿಗೆ ನಮ್ಗೆ ಬೇಕಾಗಿರೋದೇನು WH. ಸೊ ಅದ್ರ ಮೇಲೆ ಗಮನ ಕೊಡಬೇಕಾಗಿತ್ತು ನಾನು. ಏನೇನೋ ಮಿಸ್ಟೇಕ್ ಆಗೋಯ್ತು, ಯಾರ್ಯಾರಿಂದನೂ ಏನೇನೋ ಮಾತು ಕೇಳಬೇಕಾಯ್ತು ಅಂತ ನಾನೇನು ಮಾಡಿದೆ, ಸ್ಟಾಪ್ ಮಾಡಿಬಿಟ್ಟೆ. ಅದು ನಾನು ಮಾಡಿದ್ದು ತುಂಬ ದೊಡ್ಡ ಮಿಸ್ಟೇಕು. ಸ್ಟಾಪ್ ಮಾಡಿಬಿಟ್ಟು ಡೈಲಿ ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡಿದೆ ಮತ್ತೆ. ಆದ್ರೂ ವೀಡಿಯೋಯಿಂದ ಬರ್ತಾ ಇರಲಿಲ್ಲ. ಕೊನೆಗೆ ಮತ್ತೆ ಶುರು ಮಾಡಿದೆ ಲೈವ್. 1.5 ತಿಂಗಳು ಬಿಟ್ಟೆ ನಾನು. 1.5 ತಿಂಗಳು ಬಿಟ್ಟ ಮೇಲೆ ಮತ್ತೆ ಶುರು ಮಾಡಿದೆ. ಮತ್ತೆ ಶುರು ಮಾಡಿ ಮತ್ತೆ ಸ್ವಲ್ಪ ದಿನ ಲೈವ್ ಮಾಡಿದೆ. ಅದಾದಮೇಲೆ ನನಗೆ ಕೆಲಸಗಳು ಸ್ಟಾರ್ಟ್ ಆಗೋಯ್ತು. ಅಂದರೆ ಮದುವೆ ಸೀಸನ್ ಸ್ಟಾರ್ಟ್ ಆಗೋಯ್ತು. ಜೊತೆಗೆ ಸೀರೆ ಕುಚ್ಚು ಕಟ್ಟೋದು, ಬ್ಲೌಸ್ ಹೊಲಿಯೋದು, ಇದು ತುಂಬಾ ನನಗೆ ಲೈವ್ ಮಾಡೋಕ್ಕಾಗಲಿ ವೀಡಿಯೋಸ್ ಮಾಡೋಕ್ಕಾಗಲಿ, ವೀಡಿಯೋಸ್ ಆಗ್ತಾಯಿದ್ದೆ ಬಟ್ ಲೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಈ ಕಡೆ ಕೆಲಸದ ಕಡೆ ಗಮನ ಕೊಟ್ಬಿಟ್ಟೆ ನಾನು. ಅದು ನನಗೆ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ. ಅಲ್ಲೂ 1.5 ತಿಂಗಳು ಲೆಸ್ ಆಗೋಯ್ತು ನನಗೆ. ನೋಡಿದ್ರೆ WH ಬರ್ತಾನೇ ಇಲ್ಲ ವೀಡಿಯೋಸಿಂದ. ಏನಪ್ಪ ಮಾಡೋದು ಅಂತಂದು ಹೇಳ್ಬಿಟ್ಟು ಅದಾದಮೇಲೆ ಮತ್ತೆ ಲೈವ್ ಶುರು ಮಾಡಿದೆ ನಾನು. ಅಂದರೆ ಬಿಡ್ದಿರ ನಾನು ಕಂಟಿನ್ಯೂಸ್ ಆಗಿ 3 ತಿಂಗಳು ಲೈವ್ ಮಾಡಿಬಿಟ್ಟಿದ್ದಿದ್ರೆ ನನಗೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ನಾನು ಯಾರೋ ಏನೋ ಅಂದರು, ಕೆಲಸಗಳು ಬಂತು, ಟೈಲರ್ ಕೆಲಸ ಮಾಡಿಕೊಂಡು ಇದನ್ನು ಮಾಡ್ಕೊಳಕ್ಕಾಗಲ್ಲ ಅಂತ ಕೇರ್ಲೆಸ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಸೊ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಅಷ್ಟರಲ್ಲಾಗಲೇ ನನಗೇನಾಗಿತ್ತು ಅಂತ ಹೇಳಿದ್ರೆ 4ರಿಂದ 5 ತಿಂಗಳಾದ್ರೂ ನನಗೆ 1,500 ಕೂಡ ನನಗೆ WH ಬರಲೇ ಇಲ್ಲ ನನಗೆ. ಅಷ್ಟರಲ್ಲಾಗಲೇ 5ರಿಂದ 6 ತಿಂಗಳು ಆಗೋಗಿತ್ತು ನನಗೆ. ನೋಡಿದ್ರೆ WH ಇದ್ದಿದ್ದು ಬರೀ 1,600ವರೆಗೂ ಅಷ್ಟೇ ಇತ್ತು, 500ರಿಂದ 600 ಇತ್ತು ನನಗೆ. ಆವಾಗ ಏನಿದು ಕೆಲಸದ ಮೇಲೆ ನಾನು ಟೈಲರ್ ಕೆಲಸ, ಮನೆ ಕೆಲಸ ಅಂದ್ಕೊಂಡು ಹಿಂಗೆ ಮಾಡಿಬಿಟ್ನಲ್ಲ, ನಾನು ಡೈಲಿ ವೀಡಿಯೋಸ್ ಹಾಕ್ತಿದ್ದೀನಿ ಬಟ್ ಯಾಕೋ ಬರ್ತಿಲ್ವಲ್ಲ ಅಂತಂದು ಆವಾಗ ನನಗೆ ಅದನ್ನು ಸೀರಿಯಸ್ಸಾಗಿ ತೊಗೊಂಡೆ ನಾನು. ಯಾವಾಗ WH ಬರಲಿಲ್ಲ ನನಗೆ, ಆವಾಗ ನಾನು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಅಲ್ಲಿಂದ ನಾನು ಶುರು ಮಾಡಿದೆ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ನನಗೆ ಬೇಕಾಗಿರೋದು WH. ಸೊ ಅದ್ರ ಕಡೆ ಗಮನ ಕೊಡಬೇಕು ನಾನು ಅಂತೇಳ್ಬಿಟ್ಟು ಮನೆ ಕೆಲಸದ ಜೊತೆಗೆ ಟೈಲರಿಂಗ್ ಕೆಲಸದ ಜೊತೆಗೆ ಲೈವು ಮತ್ತು ವೀಡಿಯೋ ಎರಡನ್ನೂ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಲೈವ್ನೂ ಮಾಡ್ತಾಯಿದ್ದೆ, ಈ ಕಡೆ ವೀಡಿಯೋನೂ ಹಾಕ್ತಾಯಿದ್ದೆ. ಜೊತೆಗೆ ಲೈವ್ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಫೋನಲ್ಲಿ ಲೈವ್ ಆನ್ ಇರ್ತಾ ಇತ್ತು. ನಮ್ಮ ಯಜಮಾನ್ರ ಫೋನು ಮತ್ತು ನನ್ನ ಮಗನ ಫೋನಿಂದ ಲೈವ್ನ ಸಪೋರ್ಟ್ ಹಾಕೋಕ್ಕೆ ಶುರು ಮಾಡಿದೆ ನಾನು. ಅಂದರೆ ನೈಟಲ್ಲಿ ಯಾವಾಗಂದ್ರೆ ಅವಾಗ ಎಚ್ಚರಾಗಿ ಹೋಗ್ಬಿಡ್ತಾಯಿತ್ತು. ಆವಾಗ ಒಂದು 20 ನಿಮಿಷನೋ ಒಂದು ಅರ್ಧ ಗಂಟೆನೋ ಟೈಮ್ ಸಿಕ್ತಾಗೆಲ್ಲ ನಾನು ಮ್ಯೂಟ್ ಲೈವ್ ಹಾಕ್ಬಿಡ್ತಾಯಿದ್ದೆ. ಮ್ಯೂಟ್ ಲೈವ್ ಹಾಕ್ಬಿಟ್ಟು, ಅಂದರೆ ಕೆಲವ್ರಿಗೆ ಭಯ ಇರುತ್ತೆ ಅಲ್ವಾ, ಹೆಂಗಪ್ಪ ನೈಟಲ್ಲಿ ಲೈವ್ ಮಾಡೋದು ಅಂತ. ಸೊ ನನಗೂ ಆ ಥರ ಭಯ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಮ್ಯೂಟ್ ಲೈವ್ ಬಿಟ್ಬಿಟ್ಟೆ. ಮ್ಯೂಟ್ ಹಾಕ್ಬಿಡ್ತಾಯಿದ್ದೆ. ನಮ್ಮ ಯಜಮಾನ್ರ ಮೊಬೈಲಿಂದ, ನನ್ನ ಮಗನ ಮೊಬೈಲಿಂದ, ನಾನು ಒಬ್ಬಳೇ 2 ಮೊಬೈಲಿಂದ ನಿದ್ದೆ ಬರೋವರೆಗೂ ಸಪೋರ್ಟ್ ಆಗ್ತಾಯಿದ್ದೆ. 2 ಕಡೆ ಮೊಬೈಲಿಂದಲೇ, 2 ಕೈಯಿಂದನೂ. ಸೊ ಅಲ್ಲಿಂದ ನನಗೆ ಮ್ಯೂಟ್ ಲೈವಲ್ಲಿ ಜಾಸ್ತಿ WH ಸಿಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿವರೆಗೂ ನಾನು ಮ್ಯೂಟ್ ಲೈವ್ ಮಾಡಿದ್ದೇ ಇಲ್ಲ, ವಾಯ್ಸ್ ಲೈವ್ ಮಾಡ್ತಾಯಿದ್ದೆ. ಅಂದರೆ ಫೇಸ್ ಲೈವ್ ಮಾಡಿದ್ದೀನಿ, 1-2-3 ಸಾರಿ ಅಷ್ಟೇ ಮಾಡಿರೋದು. ಫೇಸ್ ಲೈವ್ ಮಾಡೋದಕ್ಕೆ ನಮ್ಮ ಮನೇಲಿ ಪರ್ಮಿಷನ್ ಇಲ್ಲದೆ ಇದ್ದಿದ್ದರಿಂದ ನಾನು ಮಾಡಿರಲಿಲ್ಲ ಫೇಸ್ ಲೈವು.
ಅಂದರೆ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು ನಮ್ಮ ಯಜಮಾನ್ರು, ಜೊತೆಗೆ ನನ್ನ ಮಗನು ಅವ್ನು ಓದ್ಕೊಳ್ಳೋದು ಅದು ಇರೋದು. ಸೊ ಎಲ್ಲ ಪ್ರಾಬ್ಲಮ್ ಆಗೋದು. ನೈಟಲ್ಲಿ ನಾವು ಲೈಟ್ ಹಾಕ್ಕೊಂಡು ಫೇಸ್ ಲೈವ್ ಮಾಡ್ಕೊತೀವಿ ನಾವು ಅಂತ ಹೇಳಿದ್ರೆ ಅದು ನಮ್ಮ ಮನೇಲಿ ಅದು ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಮ್ಯೂಟ್ ಲೈವ್ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಬೆಳಗ್ಗೆನೂ ಮಾಡೋಕ್ಕೆ ಶುರು ಮಾಡಿದೆ ಮತ್ತು ನೈಟಲ್ಲೂ ಮಾಡೋಕ್ಕೆ ಶುರು ಮಾಡಿದೆ. ಮುಂಚೆ ಹೆಂಗಾಗಿತ್ತು ಅಂತ ಹೇಳಿದ್ರೆ, ಒಂದೂವರೆ ತಿಂಗಳು ನಾನು ಬಿಟ್ಬಿಟ್ನಲ್ಲ, ವೀಡಿಯೋಸ್ ಹಾಕಿರಲಿಲ್ಲ, ಜೊತೆಗೆ ಈ ಕೆಲಸಗಳು ಮಾಡಿಕೊಂಡು ಯಾರೋ ಏನೋ ಅಂದರು ಅಂದ್ಬಿಟ್ಟು ಎಲ್ಲ ನಾನು ತಲೆ ಕೆಡಿಸ್ಕೊಂಡು ಬಿಟ್ಬಿಟ್ಟೆ ಎಲ್ಲ ಇದ್ರದ್ದು. ಅದಾದಮೇಲೆ ನನಗೆ ಮ್ಯೂಟ್ ಲೈವ್ ಮಾಡಿಬಿಡೋಣ, ಇದ್ಯಾವುದು ಇದೇ ಬೇಡ, ಮಾತಾಡೋದು ಬೇಡ, ಏನೋ ಬೇಡ ಅಂದ್ಬಿಟ್ಟು ಮ್ಯೂಟ್ ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಡೇ ಮಾಡೋಕ್ಕೂ ಶುರು ಮಾಡಿದೆ ನಾನು. ಅಂದರೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು, ಒಂದು ಗಂಟೆ ಸಿಕ್ಕಿದ್ರೆ 1 ಗಂಟೆ, ಅರ್ಧ ಗಂಟೆ ಸಿಕ್ಕಿದ್ರೆ ಅರ್ಧ ಗಂಟೆ. ಬೆಳಗ್ಗೆ ಟೈಮೂ ನಾನು ಲೈವ್ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಟೈಮು ಮಾಡ್ತಾಯಿದ್ದೆ, ಮಧ್ಯಾಹ್ನ ಟೈಮ್ ಸಿಕ್ಕರೆ ಮಧ್ಯಾಹ್ನ ಮಾಡ್ತಾಯಿದ್ದೆ. ಕೆಲಸ ಮಾಡ್ಕೊಂಡೆ ಲೈವ್ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಸೊ ಅಲ್ಲಿಂದ ಎಲ್ಲ ಒಂದು ಕಡೆ ನನಗೆ WHO ಜಾಸ್ತಿ ಆಗೋಕ್ಕೆ ಶುರು ಆಯಿತು ನನಗೆ. ಸೊ ಅದಕ್ಕೋಸ್ಕರ ನಾನು ಹೊಸ್ದಾಗಿ ಬರೋರ್ಗೆ ಹೇಳೋದು ಅಷ್ಟೇ, ಫಸ್ಟು ಲೈವ್ ಶುರು ಮಾಡಿ, ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತೇ ಮಾಡಿ. ಫೇಸ್ ಲೈವ್ ಅಂದರೆ ಇನ್ನೂ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಫೇಸ್ ಲೈವು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮಗೆ WHO ಬರುತ್ತೆ, ಸಬ್ ಕೂಡ ಬರುತ್ತೆ. ಸೊ ಆದಷ್ಟು ಫೇಸ್ ಲೈವ್ ನಿಮಗೆ ಅಂದರೆ ಮನೇಲಿ ಪರ್ಮಿಷನ್ ಇದೆ, ನಾನು ಮಾಡ್ತೀನಿ ಅನ್ನೋದು ನಿಮ್ಗೆ ಏನಾದರೂ ಮಾಡಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಫೇಸ್ ಲೈವ್ ಮಾಡಿ. ತುಂಬ ವ್ಯಾಲ್ಯೂ ಇದೆ ಫೇಸ್ ಲೈವ್ಗೆ. ಜೊತೆಗೆ ನಮಗೆ ಅನುಕೂಲ ಇಲ್ಲ ಅಂದರೆ ಮನೇಲಿ ಪರ್ಮಿಷನ್ ಕೊಡೋಲ್ಲ ಕೆಲವರು. ಸೊ ಅಂಥವರೆಲ್ಲ ಏನು ಮಾಡಿ ಅಂದರೆ ವಾಯ್ಸ್ ಲೈವ್ ಮಾಡಿ. ಮ್ಯೂಟ್ ಲೈವ್ ಮಾಡಿದ್ರೂ ಬರುತ್ತೆ WHO. ಯಾರು ಹೇಳ್ತಾರೆ ಹಂಗೆ ಮಾಡಬೇಡಿ, ಹಿಂಗೆ ಮಾಡಿ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಎಲ್ಲದರಿಂದನೂ ಬರುತ್ತೆ WHO ಮಾಡಿ. ಮ್ಯೂಟ್ ಲೈವ್ ಹಾಕಿದ್ರೂ ಬರುತ್ತೆ, ಫೇಸ್ ಲೈವ್ ಮಾಡಿದ್ರೂ ಬರುತ್ತೆ, ವಾಯ್ಸ್ ಲೈವ್ ಮಾಡಿದ್ರೂ ಬರುತ್ತೆ. ಕೆಲವರೆಲ್ಲ ಮ್ಯೂಟ್ಗೆಲ್ಲ ಬರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗೆ ಮ್ಯೂಟ್ ಲೈವೆಲ್ಲ ಜಾಸ್ತಿ ಬಂದಿದ್ದು. ತಲೆ ಕೆಡಿಸ್ಕೋಬೇಡಿ, ಮ್ಯೂಟ್ ಲೈವ್ ಮಾಡಿ. 2 ಕೈಯಿಂದನೂ 2 ಮೊಬೈಲ್, ಮನೇಲಂತೂ ಎಕ್ಸ್ಟ್ರಾ ಒಂದು ಮೊಬೈಲ್ ಇದ್ದೇ ಇರುತ್ತೆ, ನಿಮ್ಮ ಯಜಮಾನ್ರದ್ದು ಅಥವಾ ಮಕ್ಕಳದು ಅಥವಾ ಯಾರದೇ ಇರುತ್ತೆ ಅಲ್ವಾ. ಸೊ ಅವ್ರ ಮೊಬೈಲ್ ತೊಗೊಳ್ಳಿ, ಒಂದು 20 ನಿಮಿಷ ಆಗುತ್ತಾ ಫಾಸ್ಟ್ ಮೆಸೇಜ್ ಹಾಕ್ಕೊಳ್ಳಿ ಮ್ಯೂಟ್ ಲೈವಲ್ಲಿ ಇಟ್ಬಿಟ್ಟು. ನೈಟಲ್ಲಿ ಯಾವಾಗ ಟೈಮ್ ಸಿಗುತ್ತೆ ನೋಡಿ ಆ ಟೈಮಲ್ಲಿ ಖಂಡಿತ ಬರುತ್ತೆ WHO. ಕೆಲವರೆಲ್ಲ ಹೇಳ್ತಾರೆ ನಿಮಗೆ WHO ಕೊಟ್ಬಿಡ್ತೀನಿ, ಸಬ್ ಕೊಟ್ಬಿಡ್ತೀನಿ, ದುಡ್ಡು ಕೊಡಿ, ದುಡ್ಡು ಕಟ್ಟಿ. ದಯವಿಟ್ಟು ಅಂಥದ್ಕೆಲ್ಲ ಹೋಗಬೇಡಿ. ಯಾಕೆಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದೆಲ್ಲ ಫೇಕ್ ಆಗಿಬಿಡುತ್ತೆ. ಸೊ ಅದರಿಂದ ತುಂಬ ತೊಂದರೆ ಅನುಭವಿಸ್ತೀರ ಮುಂದೆ. ನಿಮ್ಮದು ಮೌನ ಆಗೋದು ಕೂಡ ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ದುಡ್ಡು ಕೊಟ್ಬಿಟ್ಟು ವಾಚ್ ಅವರ್ ತೊಗೊಳ್ಳೋದು, ಸಬ್ ತೊಗೊಳ್ಳೋದು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಕಷ್ಟಪಡಿ ಕೂತ್ಕೊಳ್ಳಿ, ಲೈವಲ್ಲಿ ಕೂತ್ಕೊಂಡು ಮಾತಾಡಿ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಇಬ್ಬರು ಬಂದ್ರೆ ಅವ್ರ ಜೊತೆನೇ ಮಾತಾಡಿ. ನಿಮ್ಗೆ ಎಷ್ಟು ಜನ ಬರ್ತಾರೋ ಅವ್ರ ಜೊತೆನೇ ಮಾತಾಡಿ. ಕೆಲವೊಂದು ಸಲ ನಾವೆಲ್ಲ ನಾನು ಹೆಂಗೆ ಅಂದರೆ ಒಬ್ಬೊಬ್ಬಳೇ ಕೂತ್ಕೊಂಡಿದ್ದೀನಿ ಅರ್ಧ ಗಂಟೆ, ಯಾರೂ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ. ಹಂಗಾಗುತ್ತೆ. ನಾವು ಕಷ್ಟಪಡ್ದಿರ ಎಲ್ಲ ಸುಖವಾಗೇ ಬಂದುಬಿಡ್ಬೇಕು ಅಂದರೆ ಖಂಡಿತವಾಗ್ಲೂ ಹಂಗೆ ಆಗಲ್ಲ ಫ್ರೆಂಡ್ಸ್. ಇದನ್ನು ನಾವು ಕಷ್ಟಪಟ್ರೇ ಇದೆಲ್ಲ ಸಾಧ್ಯ ಆಗೋದು. ವಿಡಿಯೋನೂ ಹಾಕಿ, ಡೈಲಿ ವಿಡಿಯೋಸ್ ಹಾಕಿ, ಈ ಕಡೆ ಲೈವ್ನು ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ವಿಡಿಯೋ ಮಾಡಿ ಹಾಕುವಂಥವ್ರು ಮಿನಿಮಮ್ 5 ರಿಂದ 6 ನಿಮಿಷದ ವಿಡಿಯೋ ಹಾಕಿ. ಇಲ್ಲ ಇನ್ನು ಕಂಟೆಂಟ್ ಜಾಸ್ತಿ ಇದೆ ಅನ್ನೋದಾದರೆ ಒಂದು 7 ರಿಂದ 8 ನಿಮಿಷದ ವಿಡಿಯೋ ಹಾಕಿ, ಅದರಿಂದ ಕೂಡ WHO ಬರುತ್ತೆ. ಹಾಗೆ ನಿಮ್ಗೆ ಯಾರೆಲ್ಲ ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂಥವ್ರನ್ನ ಗಮನ ಕೊಡಿ. ನಿಮ್ಗೆ ಯಾರೆಲ್ಲ ಬಂದು ನಿಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂಥವ್ರ ಬಗ್ಗೆ ತುಂಬಾ ಗಮನ ಕೊಡಿ. ಆದಷ್ಟು ಅಂಥವ್ರನ್ನ ಕೇರ್ಲೆಸ್ ಮಾಡಬೇಡಿ. ಯಾಕೆಂದರೆ ಅವ್ರು ಮಾಡೋ ಕೆಲಸ ಎಲ್ಲ ಬಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಾವು ಅವರಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಅಂಥವ್ರ ಮೇಲೆ ಗಮನ ಕೊಡಿ. ನಿಮ್ಮ ಸಬ್ಸ್ಕ್ರೈಬರ್ಸ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಿಮ್ಮ ವೀಡಿಯೋಸ್ ನೋಡೋದಾಗಿರ್ಬೋದು, ಲೈವಲ್ಲಿ ಬಂದು ಸಪೋರ್ಟ್ ಮಾಡೋರಾಗಿರ್ಬೋದು, ಅಂಥವ್ರ ಬಗ್ಗೆ ಗಮನ ಕೊಡಿ. ಅಂಥವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆಂದರೆ ಅವರು ನಮಗೆ ಸಪೋರ್ಟ್ ಮಾಡೋದ್ರಿಂದನೇ ನಾವು ಬೆಳೆಯೋಕ್ಕಾಗೋದು. ನಾವೊಬ್ಬರೇ ಕೂತ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ ಗಮನ ಕೊಡಿ. ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಹಂಗೆ ಇಟ್ಕೊಂಡ್ರೆ ಒಬ್ಬೊಬ್ಬರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಬಂದು ನಿಮಗೆ ಸಪೋರ್ಟ್ ಮಾಡಿದ್ರು, ಇವಾಗ ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳೋದಾದರೆ ಒಂದು 5 ಜನ ಬಂದರೆ ನಿಮ್ಗೆ ಯಾರೋ ಚೆನ್ನಾಗಿ ಪರಿಚಯ ಇದ್ದಾರೆ, ಒಂದು 5 ಜನ ಬಂದ್ಬಿಟ್ಟು ನಿಮ್ಗೆ ಒಂದು ಅರ್ಧ ಗಂಟೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅಲ್ಲಿಗೆ ನಿಮ್ಗೆ WHO ಎಲ್ಲೋ ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಬರ್ತಾರಾ, ಒಂದು 20 ನಿಮಿಷ ಬರ್ತಾರಾ, ಅಥವಾ 1 ಅವರ್ ಗಟ್ಟಲೆ ಇರ್ತಾರೆ ಕೆಲವರೆಲ್ಲ. ಬಂದರೆ ಸ್ಟಾರ್ಟಿಂಗ್ ಬಂದರೆ ಎಂಡಿಂಗ್ವರೆಗೂ ಎಲ್ಲ ಇರ್ತಾರಲ್ವ. ಸೊ ಅಂಥವ್ರ ಬಗ್ಗೆ ದಯವಿಟ್ಟು ಕೇರ್ ತೊಗೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ ಅಂಥವ್ರನ್ನ. ಸೊ ಅವರಿಂದನೇ ನಿಮಗೆ
WH ಕಂಪ್ಲೀಟ್ ಮಾಡ್ಕೊಳಕ್ಕಾಗುತ್ತೆ. ಸೊ ಅಂಥವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಂದರೆ ನಿಮ್ಗೆ ಯಾರು ಒಳ್ಳೇದನ್ನ ಬಯಸ್ತಿದ್ದಾರೆ, ಸೊ ಅಂಥವ್ರು WH ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಯಾರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ನಾನು. ನಾನು ಮಾಡಿದ ಮಿಸ್ಟೇಕಿಂದ 6 ತಿಂಗಳಾದ್ರೂ ನನಗೆ ಇದ್ದಿದ್ದು ಬರೀ 1600 WH. ನಾನು ಹಿಂದುಳಿದ 6 ತಿಂಗಳಲ್ಲಿ 2500 WH ಮಾಡಿಕೊಂಡೆ ನಾನು. ಸೊ ಹಂಗಾಗೋಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗೇ ಶುರು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲನೂ. ನಂತರ ಮಿಸ್ಟೇಕ್ ಮಾಡ್ಕೋಬೇಡಿ ಯಾರನ್ನು ಅಂತ ಕೇಳ್ಕೊತೀನಿ ನಾನು. ಕೊನೆಗೆ ಹೆಂಗೋ ಇನ್ನೊಂದು 15-20 ದಿವಸ ಇತ್ತು ನಂದು, ಒಂದು ವರ್ಷ ಆಗೋದಕ್ಕೆ. ಸೊ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಇನ್ನು 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡಲೇಬೇಕು ನಾನು ವರ್ಷದೊಳಗಡೆ ಅಂದ್ಕೊಂಡು ಸೀರಿಯಸ್ ಆಗಿ ತೊಗೊಂಡು 6 ತಿಂಗಳು ಬಿಟ್ಬಿಟ್ಟು ಇನ್ನು 6 ತಿಂಗಳಲ್ಲಿ ಮಾಡಿದ್ದೀನಿ ನೋಡಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲೇ ನೀವೇನು ಒಂದು 3 ತಿಂಗಳು ಸ್ಟಾರ್ಟ್ ಮಾಡೋ 3 ತಿಂಗಳಲ್ಲಿ ಡೈಲಿ ವೀಡಿಯೋಸ್ ಹಾಕೋದು, ಡೈಲಿ ಲೈವ್ ಮಾಡೋದು ಮಿಸ್ ಮಾಡಬೇಡಿ. ಆಮೇಲೆ ಲೈವಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬರೋರ್ಗೆ ಈಸಿ ಆಗುತ್ತೆ. ಈ ಟೈಮ್ಗೆ ಇಂಥವ್ರದ್ದು ಲೈವ್ ಇದೆ ಹೋಗೋಣ ಅಂದ್ಬಿಟ್ಟು ಕರೆಕ್ಟಾಗಿ ಬರ್ತಾರೆ. ನಾವು ಯಾವಾಗಂದ್ರೆ ಅವಾಗ ಲೈವ್ ಮುಂಚೆ ಹಂಗೆ ಮಾಡಿರೋದು, ನಾನು ಗೊತ್ತೇ ಇಲ್ಲ ನನಗೆ. ಯಾವಾಗಂದ್ರೆ ಅವಾಗ ಮಾಡ್ತಾಯಿದ್ದೆ ಗೊತ್ತಾಗ್ದಿರ, ಯಾರೂ ಬರ್ತಿರ್ಲಿಲ್ಲ ಅವಾಗ, ಗೊತ್ತಾಗ್ತಿರ್ಲಿಲ್ಲ ನನಗೆ. ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅಂತಲೂ ಗೊತ್ತಿರಲಿಲ್ಲ ನನಗೆ. ಸೊ ಅದಾದಮೇಲೆ ನಾನು ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿಕೊಂಡೆ. ಈ ಟೈಮಿಗೆ ಹಾಕಿದ್ರೆ ಅವ್ರಿಗೆ ನೆನಪಿರುತ್ತೆ, ಬಂದ್ಬಿಡ್ತಾರೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಅಥವಾ ನೈಟು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಲೈವ್ ಮಾಡಿ. ಕೆಲವ್ರಿಗೆಲ್ಲ ಫಿಕ್ಸ್ ಟೈಮ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು, ಯಾಕಂದರೆ ನಾನು ಹಂಗೆ ಅನುಭವಿಸಿದ್ದೀನಿ. ಅಂಥವರು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಲೈವ್ ಮಾಡಿ. ಲೈವಿಂದ ಅಂತೂ ತುಂಬ ಚೆನ್ನಾಗಿ ವಾಚ್ ಅವರ್ ಬರುತ್ತೆ ಫ್ರೆಂಡ್ಸ್. ಲೈವ್ ಮಾಡಲೇಬೇಕು ನೀವು. WH ಬೇಗ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋವಂಥವ್ರು ಲೈವ್ ಮಾಡಿ. ವಿಡಿಯೋ ವೈರಲ್ ಆದರೆ ಬಂದ್ಬಿಡುತ್ತೆ, ಬಟ್ ವೈರಲ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಲ್ವಾ? ಸೊ ವಿಡಿಯೋ ವೈರಲ್ ಆದರೆ WH ಆಟೋಮೆಟಿಕಾಗಿ ಬಂದ್ಬಿಡುತ್ತೆ, ಬಟ್ ಅದು ವೈರಲ್ ಆಗೋವರೆಗೂ ನಾವು ಕಾಯಬೇಕಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೈವ್ ಮಾಡಿ. ಲೈವಿಂದ ಅಂತೂ ತುಂಬಾ ಅನುಕೂಲ ಇದೆ. ಜೊತೆಗೆ ಬಿಡೋದು ಮಾಡೋದು ಯಾರೋ ಏನೋ ಅಂದರು, ಅವ್ರೇನೋ ಅಂದರು, ಇವ್ರೇನೋ ಅಂದರು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಪಾಡಿ ನೀವು ಡೈಲಿ ಮಾಡ್ಕೊಂಡು ಹೋಗ್ತಾಯಿರಿ. ಲೈವು ಕಂಪ್ಲೀಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಈ ಕೆಲಸ ನಾನು ಮುಗಿಸ್ಬಿಡ್ಬೇಕು. WH ಕಂಪ್ಲೀಟ್ ಆಗೋವರೆಗೂ ನಾನು ಬೇರೆದ್ರ ಕಡೆ ಗಮನ ಕೊಡಬಾರ್ದು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಬಿಡಿ. ನಿಮ್ಗೆ ಏನೇ ಆದ್ರೂ, ಏನೇ ಕೆಲಸ ಇರಲಿ ನಿಮ್ಮದು, ಬಿಟ್ಬಿಟ್ಟು ಆ ಟೈಮಿಗೆ ಲೈವ್ ಸ್ಟಾರ್ಟ್ ಮಾಡಿ. ಜೊತೆಗೆ ಲೈವಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಲೈವ್ ಆನ್ ಮಾಡಿಬಿಟ್ಬಿಡೋದು. ನೀವೆಲ್ಲ ನಿಮ್ಮ ಪಡೆ ನೀವು ಕೆಲಸ ಮಾಡೋದು ಮಾಡಬೇಡಿ. ಯಾಕೆಂದರೆ ಅವ್ರ ಟೈಮಿಂಗ್ಸ್ನ ಕೊಟ್ಟು ನಿಮ್ಗೆ ಬಂದಿರ್ತಾರೆ ಸಪೋರ್ಟ್ ಮಾಡೋಕ್ಕೆ. ನೀವು ಇಲ್ಲಿ ಲೈವ್ ಆನ್ ಮಾಡಿಟ್ಬಿಟ್ಟು ಎಲ್ಲೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಬಂದು ಸಪೋರ್ಟ್ ಮಾಡೋರ್ಗು ಬೇಜಾರಾಗ್ಬಿಡುತ್ತೆ. ಏನಪ್ಪ ನಾವಿಷ್ಟು ಕಮೆಂಟ್ ಹಾಕಿದ್ರು ಮಾತಾಡಲ್ಲ, ಓದಲ್ಲ ಅಂದ್ಬಿಟ್ಟು ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ಲೈವಲ್ಲಿ ಕೂತ್ಕೊಂಡು ಮಾತಾಡಿ. ಲೈವ್ ಆನ್ ಇಟ್ಬಿಟ್ಟು ನೀವೆಲ್ಲೋ ನಿಮ್ಮ ಪಡೆ ನೀವು ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಇವತ್ತು ಬಂದವ್ರು ನಾಳೆ ಬರೋದಿಲ್ಲ. ಸೊ ಅಂಥ ಮಿಸ್ಟೇಕ್ ಮಾತ್ರ ದಯವಿಟ್ಟು ಮಾಡಬೇಡಿ. ಅವರು ಟೈಮ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋಕ್ಕೆ, ನಮ್ಮ ಜೊತೆ ಮಾತಾಡೋಕ್ಕೆ ಬಂದಿರ್ತಾರೆ ಅಂದರೆ ಅಂಥವ್ರಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ನಮ್ಮ ಕೆಲಸನ ಬಿಟ್ಬಿಟ್ಟು ಅವ್ರು ಬಂದಿರೋದು ನಮ್ಮ ಕೆಲಸ ಮಾಡ್ಕೊಡೋದಕ್ಕೆ ಅಲ್ವಾ? ಸೊ ಅಂಥದ್ರಲ್ಲಿ ನಾವು ಲೈವ್ ಇಟ್ಬಿಟ್ಟು ಹೋಗಿ ನಮ್ಮ ಪಡೆ ನಾವು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತೆ ಹೇಳಿ? ಬಂದವ್ರಿಗೆ ಬೇಜಾರಾಗಲ್ವಾ? ಅದಕ್ಕೋಸ್ಕರ ಬಂದವ್ರ ಹತ್ರ ಮಾತಾಡಿ ಫಸ್ಟು, ಆಮೇಲೆ ನೀವು ಕೆಲಸ ಮಾಡ್ಕೊಳ್ಳಿ. 1 ಅವರ್ ಆಗುತ್ತಾ, 1 ಅವರ್ ಲೈವಲ್ಲೇ ಮಾತಾಡಿ. ಅಥವಾ 2 ಅವರ್ ಆಗುತ್ತಾ, 2 ಅವರ್ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟೊತ್ತು ಲೈವ್ ಹಾಕಿ ಮಾತಾಡಿ ಅವ್ರ ಜೊತೆ ಅಲ್ವಾ? ಸೊ ಇಷ್ಟೊತ್ತು ಹೇಳಿದ್ರಲ್ಲಿ ಯಾರಿಗಾದ್ರೂ ಬೇಜಾರಾದರೆ ಸಾರಿ, ಬಟ್ ಯಾಕಂದರೆ ನಾವು ಕೂಡ ತುಂಬಾ ಅನುಭವಿಸ್ಬಿಟ್ಟಿದ್ದೀವಿ ಲೈವಲ್ಲೆಲ್ಲನೂ. ಬಟ್ ಇವಾಗ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಇವಾಗ ಗೊತ್ತಾಗಿದೆ ಯಾವ ಥರ ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು ಅನ್ನೋದನ್ನು ಹೋಗ್ತಾ ಕಲಿತೀವಿ ಅಲ್ವಾ? ನಾವು ಸ್ಟಾರ್ಟಿಂಗ್ ಏನು ಗೊತ್ತಿರಲಿಲ್ಲ ನನಗೂ, ಬಟ್ ಇವಾಗ ಸ್ವಲ್ಪ ಐಡಿಯಾ ಬಂದಿದೆ. ಹಾಗಾಗಿ ಮಾಡ್ತೀನಿ ಅಷ್ಟೇ. ನಮಗೆ ಬೇಕಾಗಿರೋದೇನು ಹೇಳಿ, ಮೇಯ್ನು WH. ಸೊ ಯಾರು ಏನಾರು ಮಾತಾಡ್ಕೊಳ್ಳಿ, ನಾವು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. WH ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕು. ನಾವು ತಾಳ್ಮೆಯಿಂದ ಇಲ್ಲ ಅಂದರೆ WHನ ನಾವು ನಿಜವಾಗ್ಲೂ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ. ಲೈವಲ್ಲಿ ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.
ಇಷ್ಟೆಲ್ಲ ಒದ್ದಾಟಗಳ ನಡುವೆ ನಾನು ಕೊನೆಗೆ ಸೀರಿಯಸ್ ಆಗಿ ತೊಗೊಂಡು ಇನ್ನು 6 ತಿಂಗಳಲ್ಲಿ ನಾನು ಏನಾದರೂ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಅಂತಂದು ಹೇಳ್ಬಿಟ್ಟು ನಾನು ತುಂಬ ಒದ್ದಾಡಿದ್ದೀನಿ ಫ್ರೆಂಡ್ಸ್. ನಾನು ಅಂದರೆ ಸ್ಟಾರ್ಟಿಂಗ್ 6 ತಿಂಗಳಿಗಿಂತ ನೆಕ್ಸ್ಟ್ 6 ತಿಂಗಳಲ್ಲಿ ನಾನು ತುಂಬ ಒದ್ದಾಡಿದ್ದೀನಿ. 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ನಾನು WHನ ಅಂತಂದು ಹೇಳ್ಬಿಟ್ಟು ನಾನು ಲೈವ್ಗಳನ್ನ ಅಷ್ಟೇ ನಾನು ತುಂಬ ಕಷ್ಟ ಬಿದ್ದುಬಿಟ್ಟು ಲೈವ್ ಮಾಡಿದ್ದೀನಿ ನಾನು ನೈಟಲ್ಲೆಲ್ಲ ಕೂತ್ಕೊಂಡು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಬಿಡಿ ನೀವು ಮಾಡೋ ಅಂಥವ್ರು. ದಯವಿಟ್ಟು ಲಾಸ್ಟಲ್ಲಿ ಯಾವಾಗೋ ನಮ್ಗೆ ಆಗ್ಬಿಡುತ್ತೆ ಮಾಡಿಬಿಡುತ್ತೆ ಕೇರ್ಲೆಸ್ ಮಾಡ್ಕೊಂಡು ಕೂತ್ಕೋಬೇಡಿ ನಂತರ. ದಯವಿಟ್ಟು ಸ್ಟಾರ್ಟಿಂಗಿಂದನೇ ಪ್ರಯತ್ನ ಪಡಿ, ಕಷ್ಟಪಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ನನಗೂ 1 ವರ್ಷ ಎಲ್ಲ ತೊಗೊಳುತ್ತೆ ಅಂತ ಸ್ಟಾರ್ಟಿಂಗ್ ಬಂದಾಗ ಗೊತ್ತಿರಲಿಲ್ಲ. ಹೋಗ್ತಾ 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 ಇದ್ರದ್ದು ಏನು ಕಷ್ಟ ಇದೆ ಏನು ಅನ್ನೋದು ಆಮೇಲೆ ಅರ್ಥ ಆಗ್ತಾ ಹೋಯ್ತು ಅದು. ಸೊ ಹೆಂಗೋ ಕಷ್ಟ ಬಿದ್ದು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಕೆಲವರೆಲ್ಲ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂಥವ್ರಿಗೆಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.